ಬರ್ರಿ ಇವತ್ತು ದೊಡ್ಡ ಪತ್ರೆ ಮತ್ತು ವಿಳಿದೆಲೆದು ಚಿತ್ರಾನ್ನ ಮಾಡೋಣ ಅಂತ. ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಹೆಲ್ತಿಗೆ ಭಾಳ ಇದು ಈಗಿನ ಕ್ಲೈಮೇಟಿಗೆ ಮಳೆಗೆ ಕೆಮ್ಮ ನೆಗಡಿ ಕಫ ಅದು ಭಾಳ ಆಗಿರ್ತೈತಿ, ಜ್ವರ ಅದು. ಅದಕ್ಕೆಲ್ಲ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಭಾಳ ಒಳ್ಳೆಯದು. ಹಂಗೆ ಕೊಟ್ಟರು ಹುಡುಗರಾಗಲಿ ದೊಡ್ಡವರಾಗಲಿ ಬರೀ ಬಾಯಲ್ಲಿ ತಿನ್ನೋದಿಲ್ಲ. ಹಿಂಗೆ ಚಿತ್ರಾನ್ನಗತ್ತೆ ಮಾಡಿಕೊಟ್ರೆ ಏನಾಗ್ತೈತಿ, ಚೆಂದಂಗೆ ತಿಂತಾರೆ. ಇಂಗ್ರೀಡಿಯೆಂಟ್ಸ್ ನೋಡ್ಕೊಡ್ರಿ: ವಿಳೆದೆಲೆ, ಮೆಣಸು, ಉಳ್ಳಾಗಡ್ಡಿ, ಕರಿಬೇವು, ಶುಂಠಿ, ಬೆಳ್ಳುಳ್ಳಿ ಮತ್ತು ಅಜ್ವೈನ್ ಎಲೆ, ದೊಡ್ಡ ಪತ್ರೆ ಎಲೆ, ಸಾಸಿವೆ, ಜೀರಿಗೆ ಮತ್ತು ಕಡ್ಲಿಬೇಳೆ, ಉದ್ದಿನಬೇಳೆ, ಉಪ್ಪು, ಶೇಂಗಾ, ತುಪ್ಪ ತೊಗೊಂಡಿನಿ. ಒಗ್ಗರಣೆ ಮಾಡ್ಕೊಂಬರೋಣಂತ. ಇದಕ್ಕೆ ಏನೇನು ಬೇಕಂತ ನೋಡೋಣಂತ. ಒಗ್ಗರಣೆಗೆ ಮೊದಲಿಗೆ ಏನು ಮಾಡಿದ್ರು, ನಾನು ಇಲ್ಲಿ ಒಂದು ಚಮಚದಷ್ಟು ನಾನು ಏನು ಮಾಡ್ತೀನಿ, ದೊಡ್ಡ ಚಮಚದಷ್ಟು ಇಲ್ಲಿ ತುಪ್ಪ ಹಾಕ್ಕೊಳಕತ್ತೀನಿ ರೀ. ತುಪ್ಪ ಹಾಕ್ಕೊಂಡು ಈಗ ಇದ್ರೊಳಗೆ ವಿಳೆದೆಲೆ ಮತ್ತು ಅಜ್ವೈನ್ ಫ್ರೈ ಮಾಡ್ಕೋಬೇಕಾಗ್ತೈತಿ. ದೊಡ್ಡ ಪತ್ರೆ ಅಂತಾರೆ, ಕರ್ಪೂರವಲ್ಲಿ ಅಂತಾರೆ, ವಿಳೆದೆಲೆ ಅಂತಾರೆ, ಅಜ್ವೈನ್ ಎಲೆ ಅಂತಾರು, ಸುಮಾರು ಹೆಸರುಗಳಿಂದ ಕರೀತಾರೆ. ಇದು ಒಂದೊಂದು ಊರಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ಹೆಲ್ತಿಗೆ ಭಾಳ ಅಂದ್ರೆ ಭಾಳ, ಕೆಮ್ಮಿಗಾಗಲಿ ಕಫಕ್ಕಾಗಲಿ ಭಾಳ ಚಲೋ. ಸೊ ಹಾಗಾಗಿ ನಮ್ಮ ಈ ಕ್ಲೈಮೇಟಿಗೆ, ಈ ವೆದರ್ಗೆ ಎಲ್ಲ ಕಡೆ ವೈರಲ್ ಫೀವರ್. ಸೊ ಹಾಗಾಗಿ ಇದನ್ನು ಮಾಡಿಕೊಟ್ರೆ ಗೊತ್ತಾಗೋದಿಲ್ಲ ಅದರಲ್ಲಿ ವಿಳೆದೆಲೆ ಮತ್ತು ದೊಡ್ಡ ಪತ್ರೆ ಹಾಕಿ ಮಾಡಿದ್ರೆ ರೈಸ್ ಐತೆ ಅಂತ ಹೇಳಿ. ಸೊ ಹಾಗಾಗಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಮಾಡೋಕೆ ತೋರ್ಸಕತ್ತೀನಿ ನಾನು ಇದನ್ನು. ಪಟ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಲಿಂಕ್ ಐತಿ, ಚೆಕ್ ಮಾಡಿ. ಒಳ್ಳೆ ರೆಸಿಪೀಸ್ ಇದಾವೆ, ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ. ಈಗ ನೋಡಿರಿ, ದೊಡ್ಡ ಪತ್ರೆ ಹಾಕ್ಕೊಂಡಿದ್ದೆ, ಒಂದು 5 ದೊಡ್ಡ ಪತ್ರೆ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಅಜ್ವೈನ್ ಎಲೆ ಅಷ್ಟು ಹಾಕ್ಕೊಂಡಿದ್ದೆ. ಈಗ 5 ವಿಳೆದೆಲೆ ತೊಗೊಂಡಿನಿ. ಅದು ತೊಟ್ಟೇನಿರಲ್ಲ ಅದನ್ನು ತೆಗೆದು ನೀವು ಹಾಕಬೇಕಾಗ್ತೈತಿ. ಏನು ಮಾಡಿರಿ, ಚೆಂದಂಗೆ ಕೈಲಿ ಹಿಂಗೆ ಮುರಿದನ ದೊಡ್ಡ ಪತ್ರೆ ಮತ್ತು ವಿಳೆದೆಲೆನ 2 5 ತೊಗೊಂಡಿನಿ ನಾನು. ನೋಡ್ಕೊರಿ ನಿಮ್ಗೆ, ಯಾಕಂದರೆ ವಿಳೆದೆಲೆನೂ ಸ್ವಲ್ಪ ಕಪ್ಪನ್ನು ದೊಡ್ಡ ಎಲೆ, ಮೈಸೂರು ಎಲೆ ಅಂತಾರಲ್ಲ, ಅವು ಬಂದ್ರೆ ಸ್ವಲ್ಪ ಘಾಟ್ ಭಾಳ ಇರ್ತೈತಿ, ಖಾರ ಇರ್ತೈತಿ. ನೋಡ್ಕೊಂಡು ನೀವು ಎಲೆ ಸೇರಿಸ್ಕೊಂಡು 3 ಎಲೆ ಹಾಕೋರಿ. ಮತ್ತು ಇಲ್ಲಿ ಮೆಣಸು ಹಾಕ್ಕೊಳಕತ್ತೀನಿ. ವಿಳೆದೆಳೆನೂ ಒಳ್ಳೆಯದು ಹೆಲ್ತಿಗೆ, ಇದು ಕೆಮ್ಮಿಗೆ ಕಫಕ್ಕೆ. ಮತ್ತು ದೊಡ್ಡ ಪತ್ರೆನೂ ಒಳ್ಳೆಯದು, ಮತ್ತು ಮೆಣಸು ಒಳ್ಳೆಯದು. ಈಗ ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಈಗ ಶುಂಠಿ ಹಾಕ್ಕೊಳ್ತೀನಿ. ಇವೆಲ್ಲ ಕೂಡಿಸಿ ಕಷಾಯ ಮಾಡ್ಕೊಂಡು ಕೊಟ್ಟರೆ ಅವು ಕಹಿ ಅನಿಸುತ್ತೆ, ಕುಡಿಯೋಕೆ ಒಲ್ಲೆ ಅಂತಾರೆ ಮನ್ಯಾಗಾಗಲಿ ಹುಡುಗರಾಗಲಿ. ಹಿಂಗೆ ಎಲ್ಲ ಕೂಡಿ ಹುರಿದು ಮಿಕ್ಸರ್ ಮಾಡ್ಕೊಂಡು ಬಂದು ಚಿತ್ರಾನ್ನ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತಿ. ಸೊ ಹಾಗಾಗಿ ಇದನ್ನು ತೋರ್ಸಕತ್ತೀನಿ. ಈಗ ನೋಡಿರಿ, ಎಲ್ಲ ಎಲೆ ಅದು ಎಲ್ಲ ಫ್ರೈ ಆಗ್ಯಾವ ತುಪ್ಪದಾಗ. ಮಸ್ತ್ ಗಮ್ಮತ್ತು ಅಜ್ವೈನ್ ಸ್ಮೆಲ್ ಬರಾಕತ್ತೈತಿ, ದೊಡ್ಡ ಪತ್ರೆದು ಸ್ಮೆಲ್ ಬರಾಕತ್ತೈತಿ, ವಿಳೆದೆಲೆ ಸ್ಮೆಲ್ ಬರಾಕತ್ತೈತಿ. ಮತ್ತು ಇಲ್ಲಿ ನಾ ಹಸಿ ಕೊಬ್ಬರಿ ಯೂಸ್ ಮಾಡಕತ್ತೀನಿ ರೀ. ನೀವು ಭಾಳ ತೊಗೊಬೇಡ್ರಿ, ಕೊಬ್ಬರಿ ಸ್ವಲ್ಪ ಹಾಕೋರಿ, ಭಾಳಷ್ಟು ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳಿ ಸಾಕು, ಆ ತಿಕ್ನೆಸ್ಗೋಸ್ಕರ. ಈಗ ನೋಡಿರಿ ಹೆಂಗೆ ಎಲೆ ತುಪ್ಪದಾಗ ಕರ್ದಾವು. ಈ ಪರಿ ಏನು ಮಾಡಬೇಕು, ತುಪ್ಪದಾಗ ಚೆಂದಂಗೆ ದೊಡ್ಡ ಪತ್ರೆ ಮತ್ತು ವಿಳೆದೆಲೆ ಚೆಂದಂಗೆ ಕರ್ಕೋಬೇಕ್ರಿ. ಶುಂಠಿ ಬೆಳ್ಳುಳ್ಳಿನೂ ಫ್ರೈ ಆಗಬೇಕು. ಅದ್ರ ಜೊತೆಗೆ ಮೆಣಸು ಹಾಕ್ಕೊಂಡಿನಿ. ಎಲ್ಲ ಕೂಡಿ ಹಿಂಗೆ ಚೆಂದಂಗೆ ಫ್ರೈ ಆದ ಕೂಡಲೇ ಇದನ್ನು ನೀರು ಒಟ್ಟ ಸೇರಿಸ್ಬೇಡ್ರೆ. ನೀರು ಸೇರಿಸ್ಲಾರ್ದೆ ಏನು ಮಾಡಿರಿ, ಇದನ್ನೆಲ್ಲ ಕೂಡಿ ಮಿಕ್ಸರ್ಗೆ ಗಿರ್ರ್ ಅಂತ ಹೇಳಿ 1-2 ಸುತ್ಕೊಂಡು ಸಣ್ಣ ಪೌಡ್ರ್ ಮಾಡ್ಕೊಂಡು ಬರ್ರಿ. ಈ ಪರಿ ಇಷ್ಟ ಆದ್ರೆ ಸಾಕು, ನಾನು ಏನು ತೋರ್ಸಾಕತ್ತೀನಿಲ್ಲ, ಈ ಪರಿ ಸಣ್ಣ ಆದರೆ ಸಾಕು. ಈಗ ಒಗ್ಗರಣೆ ತೊಗೊಳ್ಳೋಣಂತ್ರಿ. ಒಗ್ಗರಣೆಗೆ ನಾನು ಏನು ಮಾಡೀನಿ, ಇಲ್ಲಿ ಮತ್ತೆ ತುಪ್ಪ ಯೂಸ್ ಮಾಡ್ಕೊಳಕತ್ತೀನಿ. ತುಪ್ಪನ ಹಾಕೋರಿ ಅಂದ್ರೆ ಭಾಳ ಚಲೋ. ಸೊ ಹಾಗಾಗಿ ತುಪ್ಪ ಯೂಸ್ ಮಾಡ್ಕೊಳಕತ್ತೀನಿ. ತುಪ್ಪ ಒಂದು ಸ್ವಲ್ಪ ಕಾದ ಕೂಡಲೇ ಇಲ್ಲೊಂದು ಸ್ವಲ್ಪ ಸಾಸಿವೆ ಹಾಕ್ಕೊಳಕತ್ತೀನಿ, ಒಂದು ಅರ್ಧ ಚಮಚದಷ್ಟು. ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಅದು ಸ್ವಲ್ಪ ಚಟಪಟ ಸಿಡಿದ ಕೂಡಲೇ ಈಗ ಜೀರಿಗೆ ಸೇರಿಸ್ಕೊಳ್ತೀನಿ ನಾನು, ಅದು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳಕತ್ತೀನಿ. 2 ಕೂಡಿ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸ್ವಲ್ಪ ಸಿಡಿದ ಕೂಡಲೇ ಈಗ ಉದ್ದಿನಬೇಳೆ ಹಾಕ್ಕೊಳ್ಳೋಣಂದ್ರಿ. ಅಂದರೆ ಕಟಮ್ ಭಾಳ ಚೆಂದ ಅನಿಸ್ತೈತಿ, ಬಾಯಾಗಿ ಸಿಕ್ತಂದ್ರೆ ಚಿತ್ರಾನ್ನ ಜೋಡಿ. ಸೊ ಹಾಗಾಗಿ ಸ್ವಲ್ಪ ಇವು ಉದ್ದಿನಬೇಳೆ ಅದು ಕಂಪಾಗಿ, ಅಂದರೆ ಸ್ವಲ್ಪ ಕೆಂಪಾಗಬೇಕು, ಅಲ್ಲಿ ತನಕ ಏನು ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ನಾನು ಇಲ್ಲಿ ಕಡಲೆಬೇಳೆ ಯೂಸ್ ಮಾಡಕತ್ತೀನಿ ರೀ. ಕಡಲೆಬೇಳೆ ನೋಡ್ಕೊಂಡು ಹಾಕೋರಿ, ಭಾಳ ಕಟಮ್ ಅನ್ನಬಾರ್ದು. ಉದ್ದಿನಬೇಳೆ ಒಂದು ಸ್ವಲ್ಪ, ಕಡಲೆಬೇಳೆ ಒಂದು ಸ್ವಲ್ಪ ತೊಗೊಂಡಿನಿ. ಮತ್ತು ಇಲ್ಲಿ ನೆಕ್ಸ್ಟ್ ಕರಿಬೇವು ಸೊಪ್ಪು ಯೂಸ್ ಮಾಡ್ಕೊಳಕತ್ತೀನಿ ನಾನು. ಕರಿಬೇವು ಸೊಪ್ಪು ಒಂದು 2 ಕಡ್ಡಿಯಷ್ಟು ತೊಗೊಂಡಿನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಎಲ್ಲ ಕೂಡಿ ಈಗ ಏನು ಮಾಡೋಣ, ಮಿಕ್ಸ್ ಮಾಡೋಣ ಅಂತ ನೋಡಿರಿ. ಹಿಂಗೆ ನೀಟಾಗಿ ಎಷ್ಟು ಚೆಂದ ಫ್ರೈ ಆಗಕತ್ತವು. ಉದ್ದಿನಬೇಳೆ ನೀವು ನೋಡ್ಬೋದು ಕೆಂಪಾಗಕತ್ತವು. ಇಷ್ಟ ಆದ ಕೂಡಲೇ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ, ಇಲ್ಲ ಶೇಂಗಾ ಸೇರ್ಸಾಕತ್ತೀನಿ. ಭಾಳಷ್ಟು ಹಾಕೋಬೇಡ್ರಿ ಶೇಂಗಾ. ನಾ ಇಲ್ಲಿ ಇದು ತೋರ್ಸಾಕತ್ತೀನಿ ಎದಕ್ಕಂತಂದ್ರೆ ಕೆಮ್ಮ ನೆಗಡಿ ಕಫಕ್ಕೆ, ಮತ್ತು ಶೇಂಗಾ ಭಾಳಷ್ಟು ಆಗಿದಾಗಬಾರ್ದು. ಮತ್ತು ಇಲ್ಲಿ ಮೆಣ್ಸಿನ್ಕಾಯಿ ತೊಗೊಂಡಿನಿ ರೀ, ಹಸಿ ಮೆಣ್ಸಿನ್ಕಾಯಿ. ನಾ ಇಲ್ಲಿ 2 ಮೆಣ್ಸಿನ್ಕಾಯಿ ತೊಗೊಂಡಿನಿ. ಯಾಕಂದ್ರೆ ದೊಡ್ಡ ಪತ್ರೆನೂ ಘಾಟ್ ಇರ್ತೈತಿ, ವಿಳೆದೆಲೆನೂ ಘಾಟ್ ಇರ್ತೈತಿ, ಮೆಣಸು ಘಾಟ, ಶುಂಠಿನೂ ಘಾಟು, ಅಷ್ಟು ಘಾಟ್ ಇರ್ತಾವೆ, ಖಾರ ಇರ್ತೈತಿ. ಸೊ ಹಾಗಾಗಿ ನೀವು ಹಾಕ್ಲಿಕ್ಕಂದ್ರೂ ನಡಿತೈತಿ, ನೋಡ್ಕೊಂಡು ಇದು ಮಾಡಿರಿ. ನೆಕ್ಸ್ಟ್ ಉಳ್ಳಾಗಡ್ಡಿ ಒಂದು ಸಣ್ಣ ಮೀಡಿಯಮ್ ತೊಗೊಂಡಿದ್ದೆ. ಮತ್ತು ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಳಕತ್ತೀನಿ. ಇದು ಹೆಲ್ತಿಗೆ ಭಾಳ ಚಲೋ, ಕೆಮ್ಮಿಗದು. ಸೊ ಹಾಗಾಗಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಎಲ್ಲ ಕೂಡಿಗೆ ಏನು ಮಾಡೋದು, ನೀಟಾಗಿ ಚೆಂದಂಗೆ ಅಷ್ಟು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಕೊಂಡಿವಿ ಎಲ್ಲ ಚೆಂದಂಗೆ ಇಲ್ಲ ಮಿಕ್ಸ್ ಮಾಡಿಕೊಂಡು, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಹಸಿ ವಾಸ ಹೋಗಿ ಕೆಂಪಾಗುತ್ತ ನಾನು ಹುರ್ಕೋಬೇಕಾಗ್ತೈತೆ ರೀ.
ಚೆಂದಂಗೆ ಕೈ ಆಡಿಸ್ಕೊರಿ. ತುಪ್ಪ ಬೇಕಾದ್ರೆ ನೀವು ಇನ್ನೂ ಸ್ವಲ್ಪ ಸೇರಿಸ್ಕೊರಿ. ಮತ್ತೀಗ ಏನೇ ರುಬ್ಕೊಂಬಂದಿದ್ವಲ್ಲ ರೀ ದೊಡ್ಡಪತ್ರೆ ಮತ್ತು ವೀಳ್ಯದೆಲೆ, ಮೆಣಸು ಎಲ್ಲ ಕೂಡಿ ಶುಂಠಿ ಎಲ್ಲ ಅದನ್ನೇನೈತಿ ನಾವು ರುಬ್ಕೊಂಬಂದಿದ್ದು ಒಗ್ಗರಣೆ ಇದು ಎಲಿದು ನಾವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ಭಾಳ ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಏನು ಮಾಡಬೇಕು ಇದನ್ನು ಚೆಂದಂಗೆ ಕೈ ಆಡಿಸ್ಕೊಳ್ಳೋದಂತೆ. ಕೈ ಬಿಡಬೇಡ್ರಿ, ಒಟ್ಟು ನೀಟಾಗಿ ಚೆಂದಾಗಿ, ಯಾಕಂದ್ರೆ ಕೊಬ್ಬರಿ ಐತಿ ಸೊ ಹಾಗಾಗಿ ಹೊತ್ತಬೋದು. ಸೊ ಹಂಗಾಗಿ ಹಿಂಗೆ ಚೆಂದಂಗೆ ಸ್ವಲ್ಪ ನೋಡಿರಿ ಡ್ರೈ ಎಷ್ಟು ಚೆಂದಾಗಿ ಉದ್ರಾಗೈತಿ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ನೋಡ್ಕೊರಿ, ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊರಿ. ಉಪ್ಪು ಸೇರಿಸ್ಕೊಂಡು ಮತ್ತೆ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಎಷ್ಟು ಚೆಂದ ಫ್ರೈ ಆಗೈತೆ ನೋಡಿರಿ, ಇಲ್ಲಿ ಕಾಣ್ತೈತಿ ಉದುರು. ನೀವು ಇದನ್ನು ಬಾಕ್ಸಾಗಿ ಸ್ಟೋರ್ ಮಾಡಿ ನೀವು ಫ್ರಿಜ್ನಾಗ ಇಟ್ಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿಂದ್ರೆ ಚಲೋ ಅನಿಸ್ತೈತಿ. ಇನ್ಸ್ಟೆಂಟಾಗಿ ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಅನ್ನ ಸುಡು ಅನ್ನ ರೆಡಿ ಆಗೈತಿ. ಈಗ ಅನ್ನಕ್ಕೆ ನಾನಿಲ್ಲಿ ಮಸಾಲ ಹಾಕ್ಕೊಳಕತ್ತೀನಿ. ಏನು ವೀಳ್ಯದೆಲೆ ದೊಡ್ಡ ಪತ್ರೆದು ಚಿತ್ರಾನ್ನ ಮಸಾಲ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಕಲಿಸ್ಕೊಂಡು ಬಿಸಿ 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 ಮೇಲೆ ತುಪ್ಪ ಹಾಕ್ಕೊಂಡು ಸುಡು ತಿಂದ್ರೆ ಗಂಟಲು ತಿನ್ನು ಮುಂದೆ ಖಾರ ಅನ್ಸಲ್ರಿ, ಆಮೇಲೆ ಗಂಟಲ್ದಾಗ ಒಂಥರ ಘಾಟ್ ಅನಿಸ್ತೈತದು. ಭಾಳ ಅಂದ್ರೆ ಭಾಳ ಗಂಟ್ಲಿಗೆ ಆರಾಮ ಅನಿಸ್ತೈತಿ, ಹುಷಾರು ಗಂಟ್ಲಿಗೂ ಭಾಳ ಆರಾಮ ಅನಿಸ್ತೈತಿ. ಮತ್ತು ಕೆಮ್ಮ ನೆಗಡಿ ಎಲ್ಲ ಲಘುನ ಹೋಗ್ತೈತಿ. ಸೊ ಹಾಗಾಗಿ ಕಫ ಅದು ಕರಗ್ತೈತಿ, ಹೆಲ್ತಿಗೆ ಭಾಳ ಚಲೋ. ಸೊ ಹಾಗಾಗಿ ಬೆಸ್ಟ್ ರೆಸಿಪಿ ತೋರಿಸೀನಿ ರೀ ನಾನು ಇವತ್ತು. ಹೋಪ್ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ನೀವು ಈ ಕ್ಲೈಮೇಟಿಗೆ ಏನಾಗ್ತೈತಿ ವಾರದಾಗ 1 ಸಲ 2 ಸಲ ಹಿಂಗೆ ಮಾಡ್ಕೊಂಡು ತಿಂತಂದ್ರೆ ಒಟ್ಟು ಹುಡುಗರಿಗೆ ಅದು ಕಫ ಆಗಂಗಿಲ್ಲ, ಮನೇಲಿ ದೊಡ್ಡವ್ರಿಗೂ ಭಾಳ ಚಲೋ. ಹೋಪ್ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ. ಥ್ಯಾಂಕ್ಸ್ ಎ ಲಾಟ್ ಫಾರ್ ಆಲ್ ಯೋರ್ಸ್. ಧನ್ಯವಾದಗಳು.